ನಾವು ಶಾಲಿ ಅಂತ ಹೋಗಿಲ್ರಿ. ಧರ್ಮಕ್ಕೆ ಕೈವಾರದಿ ಕಾಲ, ಪಾಪ ಕರ್ಮಕ್ಕೆ ಮನಸೋಲೋದಿ ಕಾಲ. ಧರ್ಮಕ್ಕೆ ಕೈವಾರದಿ ಕಾಲ, ಪಾಪ ಕರ್ಮಕ್ಕೆ ಮನಸೋಲೋದಿ ಕಾಲ. ಒಂದ್ ಊರಿಗೆ ಒಂದ್ 20 ವರ್ಷ ಹೋಗಿರ್ಬೇಕು ನಾವು, ಒಂದೊಂದು ಊರಿಗೆ. ಅಂತ ಒಂದ್ 2,000 ಕಾರ್ಯಕ್ರಮ ಕೊಟ್ಟಿರ್ಬೇಕು. ಮೊದಲ ನಾ ಕಲ್ತದ್ದು ಹುಲ್ಯಾಳ ಮಾದೇವಪ್ಪರ ಕ್ಯಾಸೆಟ್ ಹಚ್ಚಿ ಕೇಳಿದ್ದೀನಿ. ನಮಸ್ಕಾರ ಹಿರಿಯರ, ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವಾಗ ನೋಡಾಕತ್ತಿರಲ್ಲ, ನಮ್ಮ ಪಕ್ಕದಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿ. ಇವರನ್ನ ನೀವು ಹಲವಾರು ನಮ್ಮ ವಿಡಿಯೋದ ಮುಖಾಂತರವಾಗಿ ನೋಡಿರ್ತೀರಿ. ಸಂಗೀತದೊಳಗ, ಈ ಭಜನೆ ಅಂತಕ್ಕಂಥ ಸಂಗೀತದೊಳಗ ತಮ್ಮದೇ ಆದಂತ ಚಾಪನ ಮುಡ್ಸ್ಯಾರಿ. ಯಾಕಪ್ಪ ಅಂದ್ರ ಇವರು ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿಗಳಲ್ಲಿಯೂ ಕೂಡ ಇವರು ಚಿರಪರಿಚಿತರಾಗ್ಯಾರಿ. ಒಂದು ಸಂಪೂರ್ಣ ಅವರ ಜೀವನದ ಮಾಹಿತಿಯನ್ನ ವಿಡಿಯೋದ ಮುಖಾಂತರವಾಗಿ ನಿಮ್ಗೆಲ್ಲರಿಗೂ ತೋರಿಸ್ಬೇಕಂತ ಹೇಳಿ ಒಂದು ಸಣ್ಣ ಪ್ರಯತ್ನವನ್ನ ಮಾಡಾಕತ್ತೇನ್ರಿ. ಇವರು ಈರಪ್ಪ ಸಿದ್ದಪ್ಪ ಬಿಸನಾಳ ಅಂತ. ಇವರು ಮೂಲತಃ ಬಿಸನಾಳ ಗ್ರಾಮದವರು. ಇವಾಗ ಇವರು ಸದ್ಯಕ್ಕೆ ಹಲಗಲಿ ಗ್ರಾಮದೊಳಗ ವಾಸವಾಗಿರ್ತಾರ್ರಿ. ಇವರ ಭಜನೆ ಅಂತಕ್ಕಂಥ ಸಂಗೀತ ಯಾವುದೇ ಆದಂತ ಒಂದು ಸಂತ ಮಂಡಳಿಯನ್ನ ಕಟ್ಟಿಕೊಂಡು ಹಲವಾರು ಹಳ್ಳಿಗಳಲ್ಲಿ, ಹಲವಾರು ಜಿಲ್ಲೆಗಳಲ್ಲಿ ಮತ್ತು ನಮ್ಮ ಜಿಲ್ಲೆ ಮಾತ್ರ ಅಲ್ಲದೆ ಇವರು ಮಹಾರಾಷ್ಟ್ರದಲ್ಲಿಯೂ ಕೂಡ ತಮ್ಮದೇ ಆದಂತ ಒಂದು ಚಾಪನ ಮುಡ್ಸ್ಯಾರಿ. ಈ ಭಜನೆ ಅಂತಕ್ಕಂಥ ಸಂತರ ಬಾರೋಡವನ್ನ ಕಾರ್ಯಕ್ರಮವನ್ನ, ಈ ಪಂಡರಾಪುರ ವಿಠಲನ ಬಗ್ಗೆ ಜೀವನ ಚರಿತ್ರೆಯನ್ನ ಒಂದು ಸಂಗೀತ ಅಂತಕ್ಕಂಥ ಭಜನೆಯ ಮುಖಾಂತರವಾಗಿ, ಬಾರೋಡವನ್ನ ಮಾಡೋದರ ಮುಖಾಂತರವಾಗಿ ಎಲ್ಲ ಸದ್ಭಕ್ತರ ಮಂಡಳಿಯವರು ಕೂಡಿಕೊಂಡು ಭಜನೆ ಅಂತಕ್ಕಂಥ ಟೀಮನ್ನ ಒಂದು ಮಾಡಿಕೊಂಡ ಭಜನೆ ಮುಖಾಂತರವಾಗಿ ಹಲವಾರು ಕಾರ್ಯಕ್ರಮಗಳನ್ನ, ಸಂಗೀತ ರಸಮಂಜರಿಯನ್ನ ಇವರು ತಮ್ಮದೇ ಆದಂತ ವಿಠಲನ ಭಜನೆ ಮಾಡುವುದರ ಮುಖಾಂತರವಾಗಿ ಚಾಪನ ಮುಡ್ಸ್ಯಾರಿ. ಇವಾಗ ಇವರ ಜೀವನವನ್ನ ಮತ್ತು ಇವರು ಬೆಳೆದು ಬಂದಿರತಕ್ಕಂಥ ಹಾದಿಯನ್ನ ಮತ್ತು ಇವರು ಯಾವ ರೀತಿಯಾಗಿ ಈ ಹಂತಕ್ಕೆ ಬೆಳೆದ್ರು, ಇವರ ನೀವು ನೋಡಿದ್ರಪ್ಪ ಅಂದ್ರ ಇವರ ಎಜುಕೇಶನ್ ಎಷ್ಟಾಗಿತ್ತ ಅಂತ ಹೇಳಿ ನೀವು ವಿಚಾರ ಮಾಡ್ಬೋದು. ಏನಿಲ್ಲ, ಆದ್ರೆ ಇವ್ರ ಎಜುಕೇಶನ್ ಒಳಗ 1ನೇ ತರಗತಿ ಕಲ್ತಲ್ರಿ. ಆದ್ರೂ ಕೂಡ ಈ ಸಂಗೀತದೊಳಗ ಈ ಇಷ್ಟೊಂದು ಚಾಪ್ ಮುಡ್ಸ್ಯಾರಪ್ಪ ಅಂದ್ರ ನಮಗೂ ಕೂಡ ಒಂದರ ಕುತೂಹಲ ಆತ್ರಿ. ಇವ್ರ ಸಂಗೀತ ಭಜನೆ ಅಂತಕ್ಕಂಥ ಸಂಗೀತ ಕಾರ್ಯಕ್ರಮದೊಳಗ ಇಷ್ಟೆಲ್ಲ ಹಲವಾರು ಕಾರ್ಯಕ್ರಮಗಳನ್ನ ಕೊಟ್ಟಾರ್ರಿ. ಆದ್ರೆ ಇವ್ರು ಎಜುಕೇಶನ್ ನೋಡಿದ್ರಪ್ಪ ಅಂದ್ರೆ ನೀವು 1ನೇ ತರಗತಿ ಹೋಗಿಲ್ರಿ ಇವ್ರು. ಆದ್ರೆ ಇಷ್ಟೆಲ್ಲ ಮಾಹಿತಿಯನ್ನ ಯಾವ ರೀತಿಯಾಗಿ ಅವ್ರ ತಲೆಯಾಗಿ ಇಟ್ಕೊಂಡು ಓದ್ಲಾರ್ದ ಬರೀಲಾರ್ದನ ನೆನಪಿನ ಮುಖಾಂತರವಾಗಿ ಮರಾಠಿ ಗೀತೆಗಳನ್ನ ಕೂಡ ಅವರು ಹಾಡ್ತಾರ್ರಿ. ಅದರ ಕೆಲವೊಂದಿಷ್ಟು ಜಲಕ್ಕನ್ನ ನಾನು ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತೇನ್ರಿ. ಇವಾಗ ವಿಡಿಯೋವನ್ನ ನೋಡ್ತಾ ಇರ್ತಕ್ಕಂತಹ ಎಲ್ಲ ನಮ್ಮ ವಿಡಿಯೋನ ನೋಡ್ತಕ್ಕಂಥ ವೀಕ್ಷಕರಿಗೆ ನಮ್ಮ ನಮಸ್ಕಾರ ರೀ. ವಿಡಿಯೋವನ್ನ ಚಾಲು ಮಾಡೋಣ. ಈ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮಸ್ಕಾರ ರೀ. ನಮಸ್ಕಾರ. ನಿಮ್ಗ ಈ ವಿಡಿಯೋಗೆ ಸ್ವಾಗತ ಸುಸ್ವಾಗತ ರೀ. ಈಗ ನಿಮ್ದು ಕೆಲವೊಂದಿಷ್ಟು ವಿಡಿಯೋಗಳನ್ನ ನಾನು ನಿಮ್ದ ಬಾರೋಡ ಕಾರ್ಯಕ್ರಮ ನಡೆದ ಸಂದರ್ಭದೊಳಗ ನಾ ಕೆಲವೊಂದಿಷ್ಟು ವಿಡಿಯೋಗಳನ್ನ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೀನಿ ರೀ. ಹೌದು, ಅದಕ್ಕಾಗಿ ನಿಮ್ದ ಕೆಲವೊಂದಿಷ್ಟು ಜೀವನ ಚರಿತ್ರೆಯನ್ನ ಕೇಳೋಣ. ಸ್ವಾರಸ್ಯಕರವಾದಂತಹ ವಿಷಯಗಳು ನಮ್ಗೆ ಗುರ್ತಾತ್ರಿ. ಹೌದು. ಯಾಕಪ್ಪ ಅಂದ್ರೆ ನೀವು 1ನೇ ತನೂ ಶಾಲಿ ಕಲ್ತಿಲ್ಲ, ಕರೆ ಏನು ಸುಳ್ರಿ ಇದು? ನಾವು ಶಾಲೆ ಕಲ್ತೇ ಇಲ್ರಿ. ಒಂದು ಯಾವ್ದಕ್ಕೂ ಶಾಲೆ ಹೋಗಿಲ್ಲ ನಾವು. ಮತ್ತೆ ಇಷ್ಟೆಲ್ಲ ಸಂಗೀತದ ಅನುಭವ, ಈ ಭಜನೆ ಅನುಭವ, ಇದೆಲ್ಲ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತೀರಿ ನೀವು. ಕೆಲವೊಂದು ಸಂದರ್ಭದೊಳಗ ರಾತ್ರಿ ಬೆಳತನ ಕಾರ್ಯಕ್ರಮ ಮಾಡ್ತೀರಿ, ಇನ್ನು ಕೆಲವೊಂದಿಷ್ಟು ಕಾಲ ಹಗಲಿನೂ ಮಾಡ್ತಿರ್ತೀರಿ. ಹೌದ್ರಿ. ಆದ್ರೆ ಇಷ್ಟೆಲ್ಲಾನು ಯಾವ ರೀತಿ ನೆನಪಿಟ್ಕೊಂಡು ಮಾಡ್ತೀರಿ ನೀವು? ಇಷ್ಟೆಲ್ಲ ಎಲ್ಲಾ ಸಂತರ ಆಶೀರ್ವಾದ ರೀ, ಎಲ್ಲ ನಮ್ಮ ಸಂತ ಮಂಡಳಿಯವ್ರದ ಆಶೀರ್ವಾದ. ಅದರಿಂದ ನಮಗ ಒಂದು ಕಲೆ ಅನ್ನೋದು ಬಂದೈತ್ರಿ. ಅದೆಲ್ಲ ಬರಬ್ರಿ. ನೋಡಿ ನಾವು ಕಲ್ತೀವ್ರಿ. ಅದನ್ನ ಕೇಳಿ ನೋಡಿ ಅದನ್ನ ನಾನು ಶಾಲಿನೂ ಕಲ್ತಿಲ್ಲ, ಅಕ್ಷರ ಜ್ಞಾನ ಇಲ್ಲ ನನಗ. ಈಗ ಸಂಗೀತ ಯಾವ್ದನಾರ ಒಂದ್ ಗೀತೆ ಹಾಡ್ಬೇಕಪ್ಪ, ಕಲಿಬೇಕಪ್ಪ ಅಂದ್ರ ಮೊದಲನೇದು ಓದ್ಲಾಕ್ ಬರ್ಬೇಕ್ರಿ. ಹೌದು. 2ನೇದು ಬರೀಲಾಕ್ ಬರ್ಬೇಕು. ನಮ್ಗೇನು ಎರಡೂ ಇಲ್ಲ. ನಿಮ್ಗೆ ಯಾರು ಇಲ್ಲ. ಆದ್ರೆ ನೀವು ಯಾವ ರೀತಿ ಇದನ್ನೆಲ್ಲ ಪದಗಳನ್ನ ಬಾಯ್ಪೇಟ್ ಮಾಡ್ತೀರಿ ನೀವು? ಒಬ್ಬರ ಹಾಡೋದು ನೋಡಿ ಅದನ್ನ ಕಲ್ಕೊಳ್ಳೋದ್ರಿ. ಮತ್ತೆ ಟೇಪಿನ ಮುಖಾಂತರ ನಾವು ಬಾಯ್ಪೇಟ್ ಮಾಡಿ ಅದನ್ನ ಹಾಡಕ್ ಚಾಲೂ ಮಾಡಿವ್ರಿ. ಭಜನಾ ಅಂದ್ರ ನನಗ ಅತಿ ಪ್ರೀತಿ ರೀ. ಆದ್ರೆ ಇಷ್ಟೆಲ್ಲ ನೀವು ಈಗ ಕೆಲವೊಂದು ಬುಕ್ ಇತ್ತಪ್ಪ ಅಂದ್ರೆ ಪದಗಳು ನೋಡಿ ಕಲಿಯಾಕ್ ಬರ್ತಿತ್ತು, ಓದಾಕ್ ಬರ್ತಿತ್ತು ಅಂದ್ರೆ ಬುಕ್ಗಳು ನೋಡಿ ಕಲಿಬಹುದು. ನಾವು ಬರಿಲಾಕ್ ಬರ್ತಿತ್ತಪ್ಪ ಅಂದ್ರೆ ನಾವು ಪದಗಳನ್ನ ರಚನೆ ಮಾಡಿ ಬರಿಬಹುದು. ಹೌದು.
ಆದ್ರೆ ನೀವು ಓದಾಕು ಬರಂಗಿಲ್ಲ ಬರೆಯಾಕು ಬರಂಗಿಲ್ಲ ಆದ್ರೂ ಸದ್ಯಕ್ಕ ಕೆಲವೊಂದಿಷ್ಟು ಪದಗಳನ್ನ ಎಲ್ಲಾ ಕಲ್ತಿರಿ ಮತ್ ಹಾಡಾಕು ಕಲ್ತಿರಿ. ಆದ್ರ ಈ ಪದಗಳನ್ನ ಏನ್ ಹಾಡ್ತಿರಲ್ಲ ಕೇಳಿ ಹಾಡ್ತಿರಿ ನೋಡಿ ಹಾಡ್ತಿರಿ? ಕೇಳಿ 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 ನಮಗ ಅಭ್ಯಾಸ ಆಗತ್ತಿರೋದು, ಅದನ್ನ ಹೋಗಿ ನಾವು ಬಾಯ್ಪಾಟ್ ಮಾಡ್ತೀವಿ. ಬಾಯ್ಪಾಟ್ ಮಾಡಿ ನಾವು ಸಂಗೀತ ಭಜನ ಯಾರು ಹೆಂಗ್ ಅಂತಾರು ಅವ್ರ ಮನಸ್ಸೊಳಗೆ ಹೋಗಿ ಅಲ್ಲಿ ಕೇಳ್ಕೊಂಬರ್ದು. ಇಲ್ಲಿ ಯಾರು ಹೆಂಗ್ ಹಾಡ್ತಾರೋ, ಈ ಹುಲಿಯ ಮದ್ಯಪ್ಪ ಹೆಂಗ್ ಹಾಡ್ತಾನು, ಸಂತರ ಭಜನ ಹೆಂಗ್ ಹಾಡ್ತಾರೋ ಅದನ್ನ ಕೇಳಿ ಕೇಳಿ ನಾವು ಅದ ರೀತಿನ ಬಾಯ್ಪಾಟ್ ಮಾಡ್ಕೊಂಡು ಹಾಡ್ತೀವ್ರಿ. ಇಷ್ಟೆಲ್ಲ ಪದಗಳು ಬಾಯ್ಪಾಟ್ ಮಾಡಾಕ ನೆನಪಿಡಕ್ ಹೆಂಗ್ ಸಾಧ್ಯ ರೀ ಇದೆಲ್ಲ? ಅದ್ ನೆನಪಿನ ಶಕ್ತಿ ರೀ. ಇದ ದೇವ್ರದ ಆಶೀರ್ವಾದ ಅನ್ಸತ್ ನಮಗ. ದೇವ್ರದ ಇದ್ರಿ ನಮಗ. ಯಾಕಪ್ಪ ಅಂದ್ರೆ ಪಾಂಡುರಂಗನ ಆಶೀರ್ವಾದದಿಂದ ನಾನು ಇಲ್ಲಿ ಮುಂದೆ ಬಂದದ್ದು, ಮತ್ತೇನಿಲ್ಲ. ಹಗಲು ರಾತ್ರಿ ಅನ್ಲಾರ್ದ ಹಲವಾರು ಪದಗಳನ್ನ, ಸಂತರ ಭಜನೆಗಳನ್ನ, ನಿಮ್ಮ ಸಂತ ಮಂಡಳಿಯನ್ನ ಕಟ್ಟಿಕೊಂಡು ಹಲವಾರು ಊರುಗಳನ್ನ, ಸುತ್ತಮುತ್ತಲಿನ ಗ್ರಾಮಗಳನ್ನ, ಜಿಲ್ಲೆಗಳನ್ನ, ಮತ್ತ ನಮ್ಮ ರಾಜ್ಯ ಅಷ್ಟೇ ಅಲ್ದನ ಮಹಾರಾಷ್ಟ್ರಕ್ಕೂ ಕೂಡ, ಬೇರೆ ಜಿಲ್ಲೆಗೂ ರಾಜ್ಯಕ್ಕೂ ಕೂಡ ಹೋಗಿ ನೀವು ಸಂಗೀತ ಕಾರ್ಯಕ್ರಮವನ್ನ ಕೊಟ್ಟಿರ್ತಿರಲ್ಲ, ಇದು ನಿಮ್ಮ ದೊಡ್ಡ ಸಾಧನೆ ಅಂತ ಹೇಳಿ ನಮ್ಗನ್ಸ್ತತ್ರಿ ಇದು. ಹೌದ್ರಿ, ದೇವ್ರು ಎಲ್ಲ ಇದು ಕೊಟ್ಟ ದೇವ್ರು ಬರೋದ್ರಿಂದ ನಮಗ ಹಂಗ ನಾವು ಕಲಿಬೇಕಾಗತ್ರಿ. ಇನ್ನೊಂದು ಮಾಹಿತಿ ರೀ, ನೀವು ಮೂಲತಃ ನಿಮ್ಮ ಗ್ರಾಮ ಯಾವ್ದ್ರಿ? ಮೂಲತಃ ನಮ್ದು ಮೊದಲು ಬಿಸ್ನಾಳ್ರಿ. ಆ ನಂತರ ನಮ್ಮ ಅಮ್ಮಾರು ಹೋಗಿ ಹಲಗಲಿಯಲ್ಲಿ ವಾಸ ಮಾಡ್ಯಾರಿ. ಅಲ್ಲೇ ನಾವು ಹಲಗಲಿಯಲ್ಲೇ ಜನಿಸಿವ್ರಿ. ನಿಮ್ಮ ಜನನ ಹಲಗಲಿ ಗ್ರಾಮ? ಹಲಗಲಿ. ಆಯ್ತು. ಈಗ ನೀವು ನಮ್ದು ಈರಪ್ಪ ಸಿದ್ದಪ್ಪ ಬಿಸ್ನಾಳ ಅಡ್ಡಾಸ್ರಿ. ಆದ್ರ ಮೂಲತಃ ನಮ್ದು ಬಿಸ್ನಾಳಕ್ರೆ. ಆದ್ರ ಅಲ್ಲಿ ಹೋಗಿ ನಮ್ದು ಹಲಗಲಿ ಅಂತ ಹಲಗಲಿಯಾಗ ವಾಸ ಆಗಿರಿ. ಅಂದ್ರೆ ಈಗ ನೀವು ಮೂಲತಃ ಬಿಸ್ನಾಳದವರು ಹಲಗಲಿ ಗ್ರಾಮದವ್ರು ಹೋಗಿ ವಾಸವಾಗಿ ಇದ್ರಿ. ಹೌದು. ಆಯ್ತು. ನೀವು ನಿಮ್ಮ ಕೆಲವೊಂದಿಷ್ಟು ಬಾಲ್ಯದ ದಿನಗಳನ್ನ ನಾವು ನೆನಪು ಮಾಡ್ಕೊಂಡ್ರಿ. ಈಗ ನೀವು ಸಣ್ಣ ವಯಸ್ಸಿನೊಳಗ ಯಾವ ರೀತಿ ನಿಮ್ಮ ದಿನಚರಿ ಇತ್ರಿ ಅಲ್ಲಿ? ನೋಡ್ರಿ, ನಾ ಸಣ್ಣವಿದ್ದಾಗ ನಾನು ಪಾಂಡ್ರಂಗ್ ಹುಚ್ಚ್ರಿ. ಸಣ್ಣವಿದ್ದಾಗ ಹೆಂಗಪ್ಪ ಅಂದ್ರ ನಾ ಅಳ್ಕೊತ ಮಕ್ಕೊಂದಿನ್ರಿ. ನಮ್ಮ ಮನ್ಯಾಗ ಗುಡಿಸ್ಲಿತ್ತು ನಮ್ದು ಮೊದಲು ಬರ್ತಾನ ನಮ್ದು. ಗುಡಿಸಲ್ದಾಗ ಮಕ್ಕೊಂದಿ. ನಮ್ಮ ಅಪ್ಪ ನಮ್ಮವ್ವ ನನ್ನ ಪಂಡ್ರಾಪುರಕ್ಕೆ ಹೋಗ್ಬೇಡ ಅಂತೇಳಿ ಬೇಯಾಕತ್ತಿದ್ರಿ. ಆಗ ಒಬ್ಬ ಯಾರು ಏನಾರಿ ಅವ್ರ ದೇವ್ರ ತಿಳ್ಕೊಬೇಕು ಏನಂತ ಗೊತ್ತಾಗಿಲ್ರಿ. ಅವ್ರು ಬಂದ ಈ ಹುಡುಗ ಹಿಂಗ್ಯಾಕ್ ಮಕ್ಕೊಂದಾನು ಅಂತ ಕೇಳಿದ್ರಿ. ನಮ್ಮ ಮನ್ಯಾನವ್ರು ಕೇಳಿದ್ರಿ. ಅವ್ರ ಏನ್ರಿ ನಾವು ಬ್ಯಾಡನಾಗ್ತೀವಿ, ಪಂಡ್ರಾಪುರ ನಡ್ಕೊತ ಹೋಗ್ತಾನು, ಬ್ಯಾಡ ಅಂದ್ರ ಕೇಳಲ್ಲ, ಬಡದು ಅಲ್ಲಿ ಮಂಗಿಸಿ ನೋಡ್ರಿ ಅಲ್ಲೇ ಮಕ್ಕೊಂದಾನ್ರಿ. ಬರಮೈಲಿ ಅವಾಗ ಸಣ್ಣವಿದ್ದಾಗ ಇದೆ. ಸಣ್ಣ ವಯಸ್ಸಾಗ್ರಿ ಇದೆ. ಸುಮಾರು ಎಷ್ಟು ವರ್ಷ ಇರ್ಬೋದ್ರಿ? ಅವಾಗ ಒಂದ್ 12 ವರ್ಷ ಇರ್ಬೋದ್ರಿ ನನಗೆ. ಆ ವಯಸ್ಸಿನೊಳಗೆ ನಿಮ್ಗೆ ಪಂಡ್ರಾಪುರಕ್ಕೆ ಹೋಗ್ಬೇಕಂತಕ್ಕಂತ ವಿಚಾರ ಹೆಂಗ್ ಬತ್ರಿ ನಿಮಗೆ? ಆಗ ಮೊದಲ ಆಡ್ಕೌತೀನ್ರಿ ನಾನು. ಅವ್ರ ಏನ್ ಬಂದ್ ಹೇಳಿದ್ರಿ, ಗುಡಿಸಲ್ದಾಗ ಊಟಕ್ ಬಂದವ್ರು, ಏ ಹುಡುಗನ ಕಳಿಸಿ ಬಿಡ್ರಿ, ಅವನ ಹೊಕ್ಕನತನ ಅಂದ್ ಬಿಟ್ರಿ. ಅವ್ರು ಆಡ್ ಕಾಯ್ತಕ್ಕಂತ ವ್ಯಕ್ತಿಗಳು ಬಂದ ಹೇಳಿದ್ರಿ. ಆಡ್ ಕಾಯಕ್ ಹೋಗಿದ್ದೀನ್ರಿ ಅವಾಗ ನಾನು. ಹೋಗಿ ಹೋಗ್ರಿ ನನಗೆ ಯಾತ್ರಾಗಿ ಹೌಸಾಗಿ ಬಿಟ್ಟಿನ್ರಿ. ಇದು ಯಾವ ರೀತಿನ ಪಾಂಡ್ರಂಗದ್ರ ಹುಚ್ಚ್ರಿ ನನಗ. ಅಟ್ಟ ನನ್ನ ಕೈಯಾಗ ಒಂದ್ ತಾಳ ಕೊಡ್ತಿದ್ದಿಲ್ರಿ ಯಾರು. ಆಟ ನೀ ಏನ್ ಮಾಡಿದ್ ಹೋಗತ್ತೆ ತಿರಿಯವ್ರ ನಾನು. ಹಂಗಾಗಿ ನನಗ್ ತಾಳನ ಕೊಡಾರಪ್ಪ ಹೆಂಗಂತೇಳಿ ವಿಚಾರ ಮಾಡಾಕತ್ತೀನ್ರಿ. ನಮ್ಮ ನಿಂಗಪ್ಪ ಮತ್ತದನ್ರಿ ಗೋಸ್ಲಿ, ಈ ಬಂಟ್ನೋರ್ ಮಾಸ್ತರ್ ಇದ್ರಿ ಅವ್ರು. ನಮಗ ಅಲ್ಲಿ ಅವ್ರ ಕಲ್ಸಾಕ್ ಬರ್ತಿದ್ರು ಅವ್ರು. ನಮ್ಮ ಹಳೆಯಾಗ ಒಂದು ಪದ ಕಲಸ್ರಿ, ಹಾಡಸ್ರಿ, ನಾನ್ ಮುಂದ್ ನೋಡ್ತೀನಂದ್ರಿ ಅವ. ಒಂದ್ ಪದ ಯಾವ್ದು ಕಲ್ಸಿದ್ರಪ್ಪ ಅಂದ್ರ, ಅವಡಿ ಪುಂಡರಿ ಭೀಮ ಪಾಂಡುರಂಗ ಚಂದ್ರಭಾಗ ಲಿಂಗ ಪುಂಡಲೀಕ ಕಾಮಧೇನು ಕಲ್ಪ ತರು ಚಿಂತಾಮಣಿ ಅವಡಿ ಚಿಧರಿ ಪೂರವಿತ್ತ. ಈ ಅಭಂಗ ನನಗೆ ಕಲಿಸಿದ್ರಿ ಅವ್ರು. ಅವಾಗ ಚಿಂಗದನಿ ಇತ್ರಿ ನಂದು, ಮನಗಂಡ್ ಹಾಡ್ಬಿಟ್ರಿ. ಏ ಹುಡುಗ ಭಾರಿ ಅದನ್ನ ತಂದ್ಬಿಟ್ರಿ. ಅವಾಗಿನಿಂದ ನನಗ ಅದ್ರ ಹುಚ್ಚಿಡಿತ್ ನೋಡ್ರಿ. ಈಗ ಅವ್ರೇನ ನೀವು ಮೊದಲನೇ ಸಲ ಹಾಡಿರ್ತಕ್ಕಂತ ಪದ ಏನೈತಲ್ರಿ, ಅದೇನಾರ ಒಂದ್ ಯಾರು ನೋಡಿ ನೆನಪೈತೆ ಏನಿಲ್ರಿ? ಅದಾವ್ರಿ. ಈಗ ಅದನ್ನ ಇದನ್ನ ಹೇಳ್ತೀನಿ ನೋಡ್ರಿ. ನಮಗೀಗ ನಾ ಪಂಡ್ರಾಪುರಕ್ಕೆ ಹೋಗಕ ಒಬ್ರ ಹಿರಿಯರು ಬ್ಯಾಡ ಅನ್ನಕ್ತಿದ್ರ. ನಾನು ಅವ್ರನ್ನ ತೆಪ್ಪಿಸಿ ಹೋಗಿಬಿಟ್ರಿ. ಗಲಗಾಲಿ ಇದು ಎಡ್ಡೋಗಿ ವಹಿಸ್ತಿತ್ತು ದಿಂಡೆ. ಅದ್ ಯಾವ್ರದ? ನಿಮ್ಮೂರ್ದ? ಹಲಗಲಿ ದಿಂಡೇನ್ರಿ. ನಾದ್ರಾಗ ಇದ್ದವ್ರಿ. ಹೋಗಿ ಎಡ್ಡೋಗಿ ವಹಿಸ್ತಿತ್ರಿ. ಅಲ್ಲಿ ಹೋಗಿ ಅವ್ರನ್ನ ಕೂಡಿನ್ರಿ. ನಾನು ಕರ್ಕೊಂಡ್ ಬರಾಕ ಬಂದ್ಬಿಟ್ರಿ. ನಮ್ಮವ್ವ ಒಬ್ರು ಹಿರಿಯರು. ಅದ ನೀವ್ ಹೇಳಾರ್ದನ್ ಹೋಗಿರಿ? ಹೇಳಾರ್ದ ಆಡ ಬಿಟ್ಟು ಬಂದ್ ಬಿಟ್ಟಿನ್ರಿ. ನಾ ಆಡ ಕುಡ್ದಾಗ ಬಿಟ್ಟು ಬಿಟ್ಟಿನ್ರಿ. ಅಲ್ಲಿಂದ ಬಂದಪ್ಪ ಇದ್ರ ತಕ ಬೆನ್ ಹತ್ತಿದ್ರಿ. ಗಲಗಾಲಿ ಪೂಲ್ ರೀ. ಗಲಗಾಲಿ ಪೂಲಿಂದ ಬೆನ್ ಹತ್ತುವಾಗ ಅವ್ರೇ ನಿನ್ ಕಳ್ಸೋದಲ್ಲಿ ನೀನ್ ಬೇಕಾದ್ ಮಾಡಂದ್ರ ಅವ್ರಿ. ನಾ ಏನ್ ಮಾಡೀನ್ರಿ, ಒಂದಿದ್ದ ಒಲಿ ಉಡಾಕ್ ಬರ್ತಿದ್ದಿಲ್ಲ, ಗುದಿಲ್ಲ ಅಂತ ಹಾಕಿನ್ರಿ. ನಾನು ಹಾಕಿ ನಾನು ಪೂಲಿನ ಕಡೆ ಹೋಗತ್ತೀನ್ರಿ. ಪೂಲಿನ ಕಡೆನೆ ಜಿಗೋ ವರ್ಗತಿ ಮಾಡೀನ್ರಿ. ನಾ ಜಿಗ್ಯಾವ ಅಲ್ರಿ.
ಸುಮ್ ಆಕ್ಟಿಂಗ್ ಮಾಡ್ರಿ ಆಕ್ಟಿಂಗ್ ಮಾಡೋಣ ನಮ್ಮ ಅವ್ವ ಅಂಜುಳ್ರಿ ಈಕೆ. ಹುಡುಗ ಜಿಗುತ್ತದಂತೆ ಹುಡುಗ ಜುಗುತಾನ ಅಂಜಿ 50 ರೂಪಾಯಿ ಕೊಟ್ರಲ್ಲ ನನ್ನ ಕೈ. ಅಂದ್ರ ಏನು ಹೊಳೆ ಮನಿ ಕರ್ಕೊಂಡ್ ಹೋಗ್ತಾರತ್ತೆ ನಾ ಏನ್ ಜಿಗೆ ಮಾಡ್ರಿ ಆ ಪ್ಲಾನಿಂಗ್ ಯಾರು ಗುರ್ತಾಗಿಲ್ರಿ. ಹೋಗಿ 50 ರೂಪಾಯಿ ಕೊಟ್ಟಾಗ ಹೋಗ್ತಮ್ಮ ನೀ ಪಂಡ್ರಾಪುರಕ್ಕೆ ಹೋಗಿ ಅಂದ್ ಬಿಟ್ರಿ. ಅವಾಗ ತೀರಾ ಔಷ ಆಗಿಬಿಡ್ತೀರಿ. 50 ರೂಪಾಯಿ ಅಂದ್ರ ಅದ್ರಾಗ ಒಂದು 10 ರೂಪಾಯಿ ಹೊಳಿ ಬಂದಿದ್ರಿ ನನಗೆ ಅವಾಗ. ಅಂದ್ರ ನೀವು ಹೋಗ್ಬೇಕನ್ನೋ ಆಸೆ ನಿಮಗಿತ್ತ, ಆದ್ರ ಮನ್ಯಾನವ್ರು ಬ್ಯಾಡ ಹಚ್ಚಿದ್ರು. ಈ ಅವ್ರಾಗೇನೆ ಬಂದ್ ನಿಮ್ಗೆ 50 ರೂಪಾಯಿ ಕೊಟ್ಟ ಹೋಗ್ತಮ್ಮ ಯಾಕಾಗಲ್ದ ಕೋಯ್ ಬಾಯ್ದಾಮಿ ಜಿಗದ ಗಿಗದಾನ ಅಂತ ಹೇಳಿ ಅವ್ರು ಐಡಿಯಾ ಮಾಡಿದ್ರು. ಅಂಜಿಕೆ ಅಂದಾರಿ ಅವ್ರು. ಆದ್ ನಿಮಗ್ ಸ್ವರ್ಗನೆ ಸಿಕ್ಕಂಗ ಆಗ್ಬಿಟ್ಟದಾಗ. ಅವಾಗ ನಮಗ್ ಸ್ವರ್ಗನೆ ಸಿಕ್ಕಂಗಲ್ರಿ, ಹೋಗಂದ್ರ ಸಾಕ್ರಿ. ಮತ್ ಏನು ಇಲ್ಲಾರ್ದನ್ ಹೊಂಟಿದ್ರಿ, ಮತ್ತಿನ್ ರೊಕ್ಕ ಕೊಟ್ಟು ಕಳ್ಸ್ಯಾರ ಅಂದ್ರೆ ಕೇಳ್ಬೇಕನ. ರೊಕ್ಕ ಕೊಟ್ಟು ಕಳ್ಸಿದ್ರಿ. ಅವಾಗ ಇಂಡಿಯಾದ ಕೂಡ ಹೋಗ್ಬಿಟ್ಟಿನ್ರಿ. ಮತ್ತೀಗ ಆಷಾಢ ಮತ್ತೆ ನಾವು ಈಗ ಬಂದತ್ರಿ ಆಷಾಢ. ಮತ್ತೆ ನಾವು ಅಲ್ಲಿ ಎಲ್ಲಿಂದ್ರೆ 35 ವರ್ಷ ಆತ್ರಿ ನಾ ಅದ್ರಾಗ ಹೋಗಿ. 35 ವರ್ಷಕ್ಕೆ ಹೆಚ್ಚಾತ್ ಬಿಡ್ರಿ. ಅಲ್ಲಿಂದ ನಾನು ಹೋಗಾಕಿದಾವ ಅದ್ರ ಬಿಟ್ಟಿಲ್ರಿ. ನಾ ಏನಾದ್ರು ಏನು ಸೌಕರ್ಯಕ್ಕೆ ಬಂದ್ರು ಬಿಟ್ಟಿಲ್ಲ, ಏನ್ ಬಡತನ ಬಂದ್ರು ಬಿಟ್ಟಿಲ್ಲ. ಬಡತನ ಅನ್ನೋದು ನಮಗ ಅದ್ರೊಳಗೆ ಹೋಗಿ ನಮಗ ಚಲೋ ಆಗೈತ್ರಿ. ಬರೋಬ್ರಿ. ಈಗ ನೀವು ಪಂಡ್ರಾಪುರಕ್ಕೆ ಹೋಗಿ ಬಂದ್ರಿ. ಮುಂದೆ ನಿಮ್ಮ ಜೀವನ ಯಾವ ರೀತಿ ಸಾಗಿತ್ರಿ? ಹಿಂಗ ಬಂತ ನೋಡ್ರಿ. ಅದ್ರಾಗ ಭಜನಾಕ್ ಹೋಗುದ್ರಿ, ಹುಡುಗರಿಗೆ ಅಂಗಿ ಅದನ್ನ ಇದನ್ನ ತರುದ್ರಿ. ಅವಾಗಟ್ಟ ಹಂಗ ಕೈ ಹಿಡ್ಕೊತ ಬಂದ್ರಿ ದೇವ್ರ. ಈಗ ನೀವು ಕಾಯಂನ ಭಜನಾದೊಳಗ ಬಂದಿರ ಅನ್ನಂಗಾತ್ರಿ. ಭಜನಾದಾಗ ನಾ ಏನ್ ದುಡ್ದಿಲ್ರಿ. ದುಡ್ಕಿ ಮಾಡಿಲ್ಲ ಅನ್ನಂಗಾತ್ರಿ. ಬರೀಲ್ಲ ದುಡ್ಕಿನ ಮಾಡಿಲ್ರಿ ನಾ. ಬಟ್ ಇದೇನು ಪಂಡ್ರಾಪುರ ನಿಟ್ಟಲ್ ಏನ್ ಸಂತರ ಭಜನೆ ಕೇಳಿ ಅದ್ರನ್ನ ರೂಢಿ ಮಾಡ್ಕೊಂಡ್ ನೀವು ಹಾಡಾಕ್ ಚಾಲು ಮಾಡಿದವರು ಹಲವಾರು ಗ್ರಾಮಗಳನ್ನ ಮತ್ತು ರಾಜ್ಯಗಳನ್ನ ಸುತ್ತ ಹಾಕಿ ಹಲವಾರು ಕಾರ್ಯಕ್ರಮಗಳನ್ನ ಕೊಟ್ರಿ ನೀವು. ಎಲ್ಲ ಕರ್ನಾಟಕ ರೀ, ಮಹಾರಾಷ್ಟ್ರ ಎಲ್ಲಾ ಕಡೆ ಹೋಗಿವ್ರಿ. ಆದ್ರೂ ಎಲ್ಲೆಲ್ಲಿ ಪಾಸ್ ಆಗಿ ಬಂದಿವೋ ನಮ್ಮ ಸಂತ ಅಭಂಗ ರೂಪವಾಗಿ ಅದನ್ನ ಹಾಡಿದ ಒಟ್ಟ ನಮಗೆ ಏನ್ ಫೇಲ್ ಆಗಿಲ್ರಿ. ಈಗ ಹಲವಾರು ಕಾರ್ಯಕ್ರಮಗಳನ್ನ ನೀವು ಎಲ್ಲಾ ಊರಾಗ ಅಡ್ಡಾಡ್ಕೊಟ್ಟು ಬಂದಿರಿ. ಹೌದ್ರಿ. ಆದ್ರೆ ನಿಮ್ಗ ಯಾವ್ದಾರ ಒಂದ ಕಾರ್ಯಕ್ರಮದೊಳಗ ಏನಾರ ಅವಮಾನ ಅಪಮಾನ ಅನ್ನುವಂಥದ್ದು ಏನಾರ? ಇಲ್ಲಿ ತನ ನಮಗೇನ್ ಅವಮಾನ ಅಪಮಾನ ಏನ್ ಆಗಿಲ್ರಿ. ಎಲ್ಲಾ ದೇವ್ರ ಚಲೋನ ಮಾಡ್ಕೊಂಡ ನಮ್ದೆಲ್ಲ. ಎಲ್ಲಿ ನಾವು ಭಜನಾಕ್ ಹೋಗ್ತೀವಿ ಅಲ್ಲಿ ಎಸ್ ಆಗೈತ್ರಿ ನಮ್ದ. ಅದೇನು ತೊಂದ್ರೆ ಇಲ್ರಿ, ದೇವ್ರ ಆಶೀರ್ವಾದದಿಂದ, ಪಾಂಡುರಂಗನ ಆಶೀರ್ವಾದದಿಂದ. ಆದ್ರೆ ಏನ ಕೆಲವೊಂದು ಟೈಮ್ನಾಗ ನಿಮ್ಗೆ ಏನ ಮಿಸ್ಟೇಕ್ ಆಗ್ಲಿ, ಏನಾರ ಒಂದಿಟ್ಟು ತಪ್ಪಿ ಸ್ವಲ್ಪ ಏನಾರ ಯಾವ ಸ್ಟೇಜ್ ಮ್ಯಾಗ ಆಗಿತ್ತ ನಿಮಗ್? ಯಾವ ಸ್ಟೇಜ್ ಮೇಲೆ ಆಗಿಲ್ರಿ. ಆದ್ರ ತಪ್ಪುದನ್ನ ಅದನ್ನ ನೆಡೋದ್ರಿ, ಅದೇನ್ ಸಂಬಂಧ ಇಲ್ಲ. ಅಂದ್ರ ತಪ್ಪುದಾಗೋದ್ರ ಬರಬ್ರಿ. ಆ ತಪ್ಪಿದಕ್ಕೆ ಏನಾರ ನಿಮ್ಗೊಂದ್ ಸ್ವಲ್ಪ ಅವಮಾನ ಏನಾರ ಯಾರು ಅಂಜಿದ್ದು ಬಿಟ್ಟಿದ್ದು ಏನಾರ ಏನಿಲ್ರಿ? ಇಲ್ಲಿ ತನ ನಮಗ್ ಯಾರು ಏನು ಅಂದಿಲ್ರಿ. ಅಂದ್ರೆ ನಮ್ಗೆ ಎಲ್ಲಾರು ಪ್ರೀತಿ ಮಾಡ್ತಾರಿ, ಒಬ್ರ ಅಂತಲ್ಲ. ಎಲ್ಲಾರು ನಾವ್ ಆದ್ರ ಸಾಕ್ರಿ. ಹಲಗಲಿ ಇರಪ್ಪ ನಾನು ಅಂತೇಳಿ ಮ್ಯಾಗ ಆಶೀರ್ವಾದ ಮಾಡ್ತಾರೆ ನಮಗ. ಒಟ್ಟ ಆಟ ಪ್ರೀತಿ ಐತ್ರಿ ಜನಕ್ ನಿಮ್ ಮ್ಯಾಗ. ಐತ್ರಿ. ಸಂತರ ಪ್ರೀತಿ ಸಂತರಿಗೆ ನಾವು ಯಾರಿಗೆ ಬೇಡ ಆಗಿಲ್ರಿ. ನಾವ್ ಆದ್ರ ಸಾಕ್ರಿ ಅವ್ರಿಗೆ ಆಟ ಪ್ರೀತಿ ಮಾಡ್ತಾರ. ಯಾವ ರೀತಿ ಅವ್ರ ಯಾರು ನಮಗ ಹಂಗೇನು ಇರೋದ್ ಮಾಡಿಲ್ರಿ. ಮೊದಲ್ ನಾವು ಸಣ್ಣವ್ರಿದ್ದಾಗ ನಮ್ಮ ಶಿವಪ್ಪ ಕಾಕ ಡೊಳ್ಳಿ ಅವ್ರು ನಮ್ಮನ್ನ ಈ ಮಾರ್ಗಕ್ಕೆ ತಂದಾರ್ರಿ. ನಾವು ಇದ್ರ ಬರೋವ್ರಲ್ಲ, ಚಾಟ್ ಬ್ಯಾಡ್ರಿ. ನಾವು ಬರೋಬರಿ ಚಾಟ್ ಬ್ಯಾಟಿ ಆಡೋರು. ನಾವು ಅದನ್ನ ತಂದ ವಾಲ್ಮೀಕಿ ಹೆಂಗಾದ್ರಿ, ಎಷ್ಟೋ ರಂಜನಿಗೆ 7 ರಂಜನಿಗೆ ತುಂಬಿದ್ ನಾವು ಎಲ್ಲ ಹಳ್ಳ ಬಡದ್ ಮಂದಿನ. ಬರೋಬರಿ ಅಷ್ಟೇ ನಾವು ಪಾಪ ಮಾಡ್ಲಿ ಖರೆ. ಆದ್ರೂ ಇದ್ರ ಮಾರ್ಗಕ್ಕೆ ತಂದದಂದ್ರ ನಮ್ ಶಿವಪ್ಪ ಕಾಕ ಡೊಳ್ಳಿ ಅವ್ರು. ಆದ್ರೂ ಇದ್ರ ಬರ್ತಿದ್ದಿಲ್ಲ ನಾವು. ಇದ್ರಾಗ ನಮ್ಮನ್ನ ಯಾವಾಗ ಸೇರಿಸಿದ್ರು ಅವಾಗ ನಮಗ ಚಲೋ ರೀತಿ ನಮಗ ಆಗೈತ್ರಿ. ಒಟ್ಟ ಅವ್ರ ಮಾರ್ಗದರ್ಶನದಿಂದಾಗಿ ಈ ಭಜನೆ ಅಂತಕ್ಕಂತ ಸಂಗೀತ ಲೋಕಕ್ಕೆ ನೀವು ಬಂದಿರಿ. ಹಲವಾರು ಕಾರ್ಯಕ್ರಮಗಳನ್ನ ಕೊಟ್ರಿ. ಆದ್ರೆ ಏನಾರ ಅಂದಾಜು ನಿಮ್ಗೆ ಎಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟಿರ್ಬೋದ್ರಿ ನೀವು? ಸಾಧಾರಣ ಒಂದ 50-100 ಹಳ್ಳಿನ ಆಗಿರ್ಬೇಕ್ರಿ ನಮಗೆಲ್ಲ ಕೂಡಿ. ಮಹಾರಾಷ್ಟ್ರ, ಈ ಕರ್ನಾಟಕ ಒಂದ್ 100 ಹಳ್ಳಿ ಕಾರ್ಯಕ್ರಮ ಕೊಟ್ಟಿ ನಾವು. ಒಟ್ಟು ಈಗ ನಿಮ್ ಕಡಿಮೆ ಅಂದ್ರೆ 100 ಹಳ್ಳಿ ಅಡ್ಡಾಡ್ರಿ ಅನ್ನಂಗಾತ್ರಿ ಕಾರ್ಯಕ್ರಮಕ್ಕಾಗಿ. ಅದ್ರಾಗೇನು ಹೆಚ್ಚಾಗಿ ಅವ್ರ ಕರೆ 100 ಹಳ್ಳಿ ಇಟ್ಕೋಬೇಕ್ರಿ ನಾವು. ಬಟ್ ಅಂದಾಜ್ ಒಂದ್ 100 ಊರ್ ಅಡ್ಡಾಡ್ರಿ ಕಾರ್ಯಕ್ರಮ ಕೊಟ್ರಿ ನೀವು. ಹೌದು. ಫೋನ್ ಮುಖಾಂತರ ನಮ್ಮ ಪತ್ರ ಹಾಕ್ತಾರೆ. ಆದ್ರ ಪತ್ರ ಹಾಕೋಕ್ಕಿಂತ ಮೊದಲು ಫೋನ್ನಾಗ ಬರೀಪ್ಪ ಅಂತೇಳಿ ಕರ್ತಾರೆ.